ಬಿಟ್ಕೊಳ್ಳುತ್ತೆ ತಡಿಯೇ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಮಸೂರ್ ದಾಲು ಮತ್ತು ಪಾಲಕ್ ಸೊಪ್ಪು ಹಾಕಿ ವಡೆ ಮಾಡ್ತಿದ್ದಾಳೆ ಗಾನು. ಟಿ ವಿಲಿ ಅವಳೇ ನೋಡ್ಕೊಂಡಿದ್ಲಂತೆ, ಅದನ್ನೇ ಮಾಡ್ತಾಳೆ, ನಾನಲ್ಲ. ಎಲ್ಲ ಅವಳೇ ರೆಡಿ ಮಾಡ್ಕೊಂಡಿದ್ದಾಳೆ, ಮಾಡ್ತಾಳೆ. ಓ ಮಕ್ಕೋ ಸುಮ್ಮನೆ ಬಾಳ್ಗೆ ಹಿಡ್ಕೊ ಎಲ್ಲಾಡ್ದಂಗೆ. ಅದು ಒಂದು ವೇಸ್ಟ್ ಆಯ್ತು. ಕಲರ್ ಆಗಿದೆಯಲ್ಲ, ತೆಗಿ. ಆಯ್ತಲ್ಲ, ಗೋಲ್ಡನ್ ಬ್ರೌನ್. ಅದ್ರೊಳಗೆ ಇಡೋಣ. ಮಾಡು, ಉಂಡೆಗಳು ಮಾಡ್ಕೊಬೇಡ, ರೌಂಡ್ ಮಾಡ್ಕೊ, ಹತ್ತಿಕ್ ಬಿಡು ಅಷ್ಟೆ. ಫಾಸ್ಟಾಗಿ ಮಾಡಬೇಕು, ಹಂಗೆ ಉದ್ದಕ್ಕೆ ಬಿಡ್ತಾರೆ. ಹೆಂಗಾನ ಅರ್ಜೆಂಟ್ ಮಾಡಬೇಡ, ಅದೇನು ಸಿಡಿಯಲ್ಲ. ರೌಂಡ್ ಮಾಡ್ಕೋಬೇಕು, ಹಿಂಗೆ ಉಂಡೆ ಬೇಗ ಬಿಡಬೇಕು. ಹಸಿ ಬಿಸಿ ಆಗ್ತಾವೆ, ಒಂದು ಬೇಗ ಆಗುತ್ತೆ, ಒಂದು ಲೇಟ್ ಆಗುತ್ತೆ. ಅಷ್ಟೇ. ಒಂದು 5-6 ಹಾಕಬೇಕು ಒಟ್ಟಿಗೆ. ರೌಂಡ್ ಮಾಡ್ಕೊ, 2 ಕಾಯಿಗೆ ಇಟ್ಕೊಂಡು ಹತ್ತಿಕ್ಕೆ ಬಿಡಬೇಕು. ಈಗ ಅಷ್ಟೇ. ಅಷ್ಟೇ, ಸೈಡಿಗೆ ಹಾಕು. ಹಾಕು, ಆ ಕಡೆ ಹಾಕು, ಜಾಗ ಇದೆಯಲ್ಲ ಆ ಕಡೆ. ಈ ಕಡೆ ಇನ್ನೂ 2 ಹಾಕಬೇಕು, ಬೇಗ ಹಾಕಬೇಕು. ಫಸ್ಟ್ ಹಾಕಿದ್ದು ಫ್ರೈ ಆಗುತ್ತೆ, ಆಮೇಲೆ ಇದು ಇನ್ನೂ ಆಗಿಲ್ಲ. ಫ್ರೆಂಡ್ಸ್, ಗಾನುನೇ ಟಿ ವಿಲಿ ರೆಸಿಪಿನ ನೋಡಿ ಪ್ರಿಪೇರ್ ಮಾಡಿಕೊಂಡು ಅವಳೇ ಸ್ವಂತ ಒಬ್ಬಳೇ ಮಾಡ್ತಾ ಇದ್ದಾಳೆ. ಅದು ಹೆಚ್ಕೊಳ್ಳೋದಿರಲಿ, ಕಲಿಸ್ಕೊಳ್ಳೋದಿರಲಿ, ಮಿಕ್ಸಿ ಹಾಕೋದಿರಲಿ, ಪ್ರತಿಯೊಂದು ಅವಳೇ ಮಾಡ್ಕೊಂಡಿದ್ದಾಳೆ. ಅಳತೆ ಮತ್ತು ಅದಕ್ಕೆ ಹೆಂಗೆ ಉಪ್ಪು ಖಾರ ಎಷ್ಟು ಬೇಕು ಒಬ್ಬಳೇ, ನನ್ನ ಹೆಲ್ಪ್ ಇಲ್ದೇ ಅವಳೊಬ್ಬಳೇ ನೋಡಿಕೊಂಡು ಮಾಡ್ತಾಯಿದ್ದಾಳೆ. ಟೇಸ್ಟ್ ಅಂತೂ ಅಷ್ಟು ಸಖತ್ತಾಗಿತ್ತು ಅಂದರೆ ನನಗೆ ಆಶ್ಚರ್ಯ ಆಗೋಯ್ತು, ಇಷ್ಟು ಚೆನ್ನಾಗಿದೆಯಾ ಅಂತ ಹೇಳಿ. ಮೈಸೂರು ಬೇಳೆಯಲ್ಲಿ ಮಾಡಿರೋಂಥ ವಡೆ ಇದು, ಅಂದರೆ ಮಸೂರ್ ದಾಲ್ ಅಂತ ಹೇಳ್ತಾರಲ್ಲ, ಆ ದಾಲಲ್ಲಿ ಮಾಡಿರೋಂಥ ವಡೆ ಇದು. ಒಳಗಡೆ ಹಿಂಗಿದೆ ಕಲರ್. ಥ್ಯಾಂಕ್ ಯು. ಟೇಸ್ಟ್ ಸಖತ್ತಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆ. ಯಾರು ನೋಡಬೇಡಿದ್ದೆ, ಎಲ್ಲಿ ನೋಡಿದ್ದೆ? ಅಷ್ಟೇ ತೆಗಿ ನಿಧಾನಕ್ಕೆ. ಚೆನ್ನಾಗಿ ಬಂದಿದೆ, ನೋಡೋದಕ್ಕೂ ಚೆನ್ನಾಗಿದೆ. ಹೂವು ಕೈ ಮೇಲೆ ಹಾಕ್ತೀನಿ. ಈಗ ವಡೆಯದೆಲ್ಲ ಮುಗಿಸ್ಕೊಂಡು ತಿಂದಾದಮೇಲೆ ನಾನು ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ರೊಟ್ಟಿ ಮಾಡ್ತಾಯಿದ್ದೀನಿ. ಜೋಳದ ರೊಟ್ಟಿನ ಮಾಡ್ತಾ ಇರೋದು ಮಧ್ಯಾಹ್ನ ಊಟಕ್ಕೆ. ಇದು ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ರೊಟ್ಟಿ ಮಾಡಿ ತೆಗೆದುಬಿಡ್ತೀನಿ, ಯಾಕಂದರೆ ಸೆಕೆ ಇರುತ್ತಲ್ವ, ಸ್ವಲ್ಪ ರೊಟ್ಟಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ರೊಟ್ಟಿ ಮಾಡಿ ಆದಮೇಲೆ
ಹಿಂಗೆ ಚುಚ್ಚಿಲ್ಲ? ಯಾಕೆ ಚುಚ್ಚಿರಿ? ನಾನು ಸಪ್ತಿ ಗಿಟ್ಟಿ ಖಾಲಿ ಮಾಡದ ಕೊಡಿಲಿ ಅಂತ ಇಸ್ಕೊಂಡು ಅವ್ನು ಕೊಡ್ಬೇಕು ತಾನೆ ನೋಡ್ರಿ ಅಲ್ಲಿ ಹಿಂಗೆ ಇಟ್ಕೊಂಡು ಆಗ್ತಾವ. ಕೊಡ್ತೀನಿ ಕೆಲಸ. ಬಾಯಿಗೆ ಮುಖಕ್ಕೆ ಮೂಗಿಗೆ ಟಚ್ ಮಾಡಂಗಿಲ್ಲ, ಕೈಯಲ್ಲೇ ಇಟ್ಕೊಂಡು ಆಟಾಡ್ಬೇಕು. ಒಂದು 4-5 ಮೆಣಸಿನ್ಕಾಯಿ ತೊಗೊಂಡು ಗೊತ್ತು ಆಮೇಲೆ ಈಗಲ್ಲ ಅಡುಗೆ ಮಾಡಿ ಸ್ನಾನ ಮಾಡಿ ಆಮೇಲೆ ಹೋಗೋದು. ನೀ ಸ್ನಾನನೇ ಮಾಡಿರಲ್ಲ ಇನ್ನ. ಒಂದು ಮದುವೆ ಇದೆ, ಮದುವೆಗೆ ಹೋಗಬೇಕು. ಇವಾಗ ರೆಡಿ ಆಗಬೇಕು. ವಸಿಷ್ಠಗಾನು ಕರಾಟೆ ಕ್ಲಾಸ್ಗೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಗಿಫ್ಟು ಪ್ಯಾಕ್ ಮಾಡಬೇಕು. ಈಗ ನಮ್ಮ ಮನೆಯವ್ರು ಹೇಳೋಗಿದ್ದಾರೆ ಗಿಫ್ಟ್ ಪ್ಯಾಕ್ ಮಾಡಿ ಇಡು ಅಂತ ಹೇಳಿ. ಈಗ ಅದನ್ನು ಪ್ಯಾಕ್ ಮಾಡಬೇಕು. ನಂಗೆ ಪ್ಯಾಕ್ ಮಾಡೋಕ್ಕೆ ಬರುತ್ತೆ, ಬಟ್ ಇದೆಲ್ಲ ಮೆತ್ತಗಾಗಿದೆ ಬಾಕ್ಸು. ಈಗ ನನಗೆ ಗಿಫ್ಟ್ ಪ್ಯಾಕ್ ಮಾಡೋದೇ ಕಷ್ಟ. ಮದುವೆಗೆ ಹೋಗೋದಕ್ಕೆ ಅಂತೇಳಿ ಗಿಫ್ಟನ್ನು ರೆಡಿ ಮಾಡ್ತಾ ಇದ್ದೀನಿ. ಗಾನು ವಸಿಷ್ಠ ಕರಾಟೆ ಕ್ಲಾಸ್ಗೆ ಹೋಗಿದ್ರು. ನಮ್ಮ ಮನೆಯವ್ರು ಇನ್ನೂ ಕೆಲಸದಿಂದ ಬಂದಿರಲಿಲ್ಲ. ಅವ್ರು ಬರೋ ಅಷ್ಟರಲ್ಲಿ ಗಿಫ್ಟನ್ನು ರೆಡಿ ಮಾಡಿ ಆಮೇಲೆ ನಾನು ರೆಡಿ ಆಗಬೇಕಿತ್ತು. ನಾನು ರೆಡಿಯಾಗಿ ಮತ್ತೆ ಅವರಿಬ್ಬರು ಬಂದಮೇಲೆ ಅವರನ್ನು ರೆಡಿ ಮಾಡಬೇಕಾಗಿತ್ತು. ಹಾಗಾಗಿ ಬೇಗ ಗಿಫ್ಟನ್ನು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಗಿಫ್ಟ್ ಪ್ಯಾಕ್ ಮಾಡ್ತಿದ್ನಲ್ಲ, ಅದನ್ನು ಮಾಡಿ ಇಟ್ಬಿಟ್ಟು ಈಗ ರೆಡಿ ಆದೆ. ಈ ಸೀರೆನ ಉಟ್ಕೊಂಡಿದ್ದೀನಿ, ಗ್ರೀನ್ ಕಲರ್ ಸ್ಯಾರಿನ. ಅದಕ್ಕೆ ಇದನ್ನು ಹಾಕೋತಾ ಇದ್ದೀನಿ. ಹೊಸ ಸರ ಮೊನ್ನೆ ಹೆಣ್ಸಿದ್ನಲ್ಲ, ಅದನ್ನೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಫೈನಲಾಗಿ ಈ ಸರ ಒಂದು ಹಾಕ್ಕೊಂಡ್ರೆ ಮುಗೀತು. ಕಣ್ಣು ಹೇಳಿ ಒಂಚೂರು. ತಾಳಿ ಒಂದು ಹಾಕೊಂಡು ನೋಡ್ತಿರ್ಬೋದು. ಸರ ಹಾಕ್ಕೊಂಡೆ. ಸರ ಹಾಕ್ಕೊಂಡ್ಮೇಲೆ ಈ ಥರ ಕಾಣಿಸುತ್ತೆ. ಸಾಕಾಗುತ್ತೆ. ಇದು ಒಂದು ಸರ ಆದರೆ ಸಾಕು ಅನಿಸುತ್ತೆ. ಈಗ ಎಲ್ಲರೂ ರೆಡಿಯಾಗಿ ವೇಟ್ ಮಾಡ್ತಿದ್ದಾರೆ ನನಗೋಸ್ಕರ. ಒಂದು ಫೈನಲ್ ಒಂದು ಲೋಷನ್ ಹಚ್ಕೊಂಡ್ರೆ ಮುಗಿತು. ಚೆನ್ನಾಗಿ ಕಾಣಿಸುತ್ತೆ. ಹಿಂಗೆ ಸೆರಗು ಒಂದು ಪಿನ್ ಹಾಕ್ಬೇಕಿತ್ತು ಅನ್ಸುತ್ತೆ ಕೆಳಗ. ಚಡ್ರಿ ಇದನ್ನ ಸರ ಹೆಂಗೆ ಕಾಣಿಸ್ತೈತ್ರಿ? ಹೌದಾ? ಅಲ್ಲೊಬ್ರು ಅಂದ್ರೆ ಒಂದೇ ಸೈಡ್ ಹಾಕಿಸ್ಬೇಕಿತ್ತು ಅಂತ. ಗಿಫ್ಟ್ ಅಂತ ಮತ್ತೆ ಹೆಸರು ಬರೀತಲ್ಲ, ಬರೀ ಅಂತ
ಗಿಫ್ಟ್ ಪ್ಯಾಕ್ ಮಾಡಿದ್ನಲ್ವ ಫ್ರೆಂಡ್ಸ್, ನೋಡಿ ಈ ಥರ ಮಾಡಿದ್ವಿ. ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ ನಾನು ಪೂರ್ತಿ ಗಿಫ್ಟ್ ಮಾಡೋದನ್ನು ತೋರಿಸ್ಲಿಲ್ಲ. ಈಗ ನಾವು ಮದುವೆಗೆ ಹೋಗಿ ಬರ್ತೀವಿ. ಮದುವೆ ಇಲ್ಲೇ ಹತ್ರನೇ ಇರೋದು, ಅಂದರೆ ನಮ್ಗೆ ತುಂಬ ಪರಿಚಯದವ್ರದ್ದು. ಸರ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಆಯಿತಾ. ಅಂದರೆ ಈ ಗ್ರೀನ್ ಸ್ಯಾರಿಗೂ ಮ್ಯಾಚ್ ಆಗುತ್ತೆ, ಮತ್ತು ಮರೂನ್ ಸ್ಯಾರಿಗೂ ಮ್ಯಾಚ್ ಆಗುತ್ತೆ, ಇನ್ನು ಬೇರೆ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸಿ. ನಾನು ಹಿಂದೊಮ್ಮೆ ಮುಂದೆ ಡ್ರೈ ತಿಟ್ರು ಅಂತ ಬರಲಿ. ವಾಚ್ ಅಯ್ಯೋ ತೋಳು ಮಡಿಸ್ತೀನಿ ಬಾ ಇಲ್ಲಿಗಾನ. ವಾಚ್ ಬೇಡ ಚಿನ್ನ, ಚೆನ್ನಾಗಿಲ್ಲ. ಹಾಂ, ನಿಗೊಂದು ವಾಚ್ ಆನ್ಲೈನಲ್ಲಿ ನಾನೇ ಬುಕ್ ಮಾಡ್ತೀನಿ, ಸರಿನಾ? ಅದ್ರಲ್ಲಿ ಗೇಮ್ ಎಲ್ಲ ಬರುತ್ತೆ. ಗೇಮು, ಫೋನು ಎಲ್ಲ ಇರೋದು, ಯೂಟ್ಯೂಬ್ ಎಲ್ಲ ಬರೋದು ಮಾಡ್ತೀನಿ. ಗೇಮು ಬರುತ್ತೆ. ಇಲ್ಲಾಂದರೆ ಹಿಂಗೆ ಹಾಕ್ಲಿ ಈ ಥರ. ಹಿಂಗೆ ಹಾಕ್ಲಿ ಬೇಡ. ನಡೀರಿ. ಹಿಡಿ. ಕೂದಲು ಇಷ್ಟು ಮುಂದೆ ಹಾಕ್ಕೊಂಡಿಲ್ಲ, ಇಷ್ಟು ಮುಂದಾಯ್ತು. తీసుకో. ಮದುವೆ ಮುಗಿಸ್ಕೊಂಡು ಬಂದು ಮದುವೆ ಅಥವಾ ಏನಾದರೂ ಸ್ಪೆಷಲ್ ಫಂಕ್ಷನ್ ಸ್ಪೆಷಲ್ ಒಕೇಶನ್ ಇದ್ದರೆ ಹೆಣ್ಮಕ್ಳದು ಫೋಟೋ ತಗೊಳ್ಳೋದೇ ಒಂದು ಚಂದ. ಎಂಥ ಪೋಸು ಎಂಥ ಸೀನರಿ ಇದ್ದರೂ ಹೋದಲ್ಲೆಲ್ಲ ಒಂದು ಫೋಟೋ ಅಂತೂ ತಕ್ಕೊಂಡಿರ್ತೀವಿ. ಈಗ ನಾನು ಕೂಡ ಅಲ್ಲಿ ಮದುವೆಯಲ್ಲಿ ಸ್ವಲ್ಪ ತಕ್ಕೊಂಡಿರೋ ಅಂಥ ಫೋಟೋಸ್ ಕೂಡ ಹಾಕ್ತಾಯಿದ್ದೀನಿ. ಸ್ಪೆಷಲಾಗಿ ಡಿಫ್ರೆಂಟಾಗಿ ಸೀರೆ ಅಥವಾ ಹೊಸ ಡ್ರೆಸ್ ಹಾಕ್ಕೊಂಡಾಗ ಮಾಮೂಲಿಯಾಗಿ ಎಲ್ಲ ಹೆಣ್ಮಕ್ಳು ಫೋಟೋ ತಕ್ಕೋತಾರೆ. ಹಾಗೆ ನಾವು ಕೂಡ ಸ್ವಲ್ಪ ತೆಗ್ದಿದ್ದ ಫೋಟೋನ ಹಾಕ್ತಾಯಿದ್ದೀನಿ. ಇದಿಷ್ಟು ಮದುವೆಯ ಸಿಂಪಲ್ ವ್ಲಾಗ್ ಆಗಿತ್ತು. ಮದುವೆ ಇದ್ದಿದ್ದು ನೈಟ್ ರಿಸೆಪ್ಷನಿಗೆ ನಾವು ಹೋಗಿದ್ದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಈಗ ಮದುವೆ ಫಂಕ್ಷನಲ್ಲಿ ಒಂದು ಸ್ಪೆಷಲಾಗಿ ಫೋಟೋ ಸೆಕ್ಷನ್ಗೆ ಅಂತಲೇ ಒಂದು ಸಪ್ರೇಟ್ ಜಾಗ ಮಾಡಿಬಿಟ್ಟಿರ್ತಾರೆ. ಅಲ್ಲಿ ಈಗ ಟ್ರೆಂಡ್ ಆಗಿದೆ ಅದು, ಮದುವೆಗೆ ಬಂದಿರೋರು ಫೋಟೋಸ್ ತೆಕ್ಕೊಳ್ಳಿ ಅಂತ ಹೇಳಿಬಿಟ್ಟು ಒಂದು ಸ್ಪೆಷಲ್ಲಾಗಿ ಡೆಕೋರೇಟಿವ್ ಮಾಡಿ ಒಂದು ಪ್ಲೇಸನ್ನು ರೆಡಿ ಮಾಡಿರ್ತಾರೆ. ಎಲ್ಲರೂ ಅಲ್ಲೇ ಬಂದು ಫೋಟೋಸ್ ತಕ್ಕೋತಾರೆ. ಅದು ಈ ಕ್ಯೂ ಅಲ್ಲಿ ನಿಂತು ಫೋಟೋ ತಕ್ಕೊಳ್ಳೋ ಥರ ಆಗಿದೆ ನೋಡಿ ಇವಾಗಿನ ಟ್ರೆಂಡಲ್ಲಿ.